ಲಕ್ಷ ಕೊಟ್ಟು ಕೇಳಬೇಕು. ಆ ಜಿಪ್ಪನ ಸಾವುಕಾರ ಅವನ ಮನಿಯೊಳಗ ಅವನ ಹೆಂಡತಿ ಊರಿಗೆ ಹೋಗಿದ್ದ. ಎಲ್ಲಿಗ್ರಿ? ತವ್ರ ಮನಿಗೆ ಹೋದಾಗ 1-2 ದಿವಸ ಆಯ್ತು ಬರಲಿಲ್ಲ, ಮತ್ತೊಂದ್ 2 ದಿವಸ ಆಯ್ತು ಬರಲಿಲ್ಲ. ಅವನಿಗೆ ಏನಾಯ್ತಂದ್ರ ಬೇಷನ್ ಉಂಡಿ ತಿನ್ನುವಂಗ ಆತತ್ ನೋಡ್ರಿ. ಏನ್ರಿ? ಬೇಷನ್ ಉಂಡಿ ತಿನ್ನುವಂಗ ಐತಂತ. ಆಗ ಅವನಿಗೆ ತಿನ್ಬೇಕಂತ ಅನಿಸಿದಾಗ ಏನು ಮಾಡುದು, ನನ್ನ ಹೆಂಡತಿರಿ ಮನಿ ಒಳಗಿಲ್ಲ, ಬೇಷನ್ ಉಂಡಿರಿ ತಿನ್ನಂಗಾಗ್ಯದ ಅಂತೇಳಿ ವಿಚಾರ ಮಾಡಿಕೊಂಡು ಅವ ಸಾವುಕಾರ ಹೊಲ ಮನೆ ತೋಟ ಎಲ್ಲವೂ ಇತ್ತು, ದನ ಕರುಗಳು ಅವೆಲ್ಲ ನೋಡ್ಕೊಂಡು ಆಳ್ ಮನುಷ್ಯ ಇದ್ದ. ಆ ಆಳ್ ಮನುಷ್ಯನನ್ನು ಒದರಿ ಕೇಳ್ತಾನ ಆತನನ್ನ, ಏನಪ್ಪ ಆಳ್ ಮನುಷ್ಯ, ನಿನಗೇನಾದ್ರೂ ಬೇಷನ್ ಉಂಡಿ ಮಾಡಕ್ ಬರ್ತೈತೇನೋ ಅಂತ ಕೇಳ್ತಾನ. ಯಾರು? ಜಿಪ್ಪನ ಸಾವುಕಾರ. ಕೇಳಿದಾಗ ಅವ ಅಂತಾನ ಆಳ್ ಮನುಷ್ಯ, ಏನ್ರಿ ಸಾವುಕಾರ ಹಿಂಗ್ ಕೇಳತ್ತೀರಿ? ಮಾಡ್ತಾನ್ರಿ, ಒಳ್ಳೆ ಮಾಡ್ತಾನಂತ ಇವ ಹೇಳ್ತಾನ. ಹೇಳಿದಾಗ ಮತ್ ಹೌದು ನಿನ್ ಮಾಡಾಕ್ ಬರ್ತಿ ಅಂತ ಹೇಳ್ತಿ, ಮತ್ ಅದನ್ನ ಹೆಂಗ್ ಮಾಡ್ತಾರ ಹೇಳಿ ನೋಡ್ನು ಅಂತ ಅವ ಕೇಳ್ತಾನ ಸಾವುಕಾರ. ಯಾರನ್ನ? ಆ ಆಳ್ ಮನುಷ್ಯನ. ಕೇಳಿದಾಗ ಅವ ಹೇಳ್ತಾನ, ಏನಿಲ್ರಿ ಸಾವುಕಾರ, ಅದಕ್ಕೆ ಕಡ್ಲಿ ಹಿಟ್ಟು ಬೇಕು ನೋಡ್ರಿ. ಏನ್ರಿ? ಕಡ್ಲಿ ಹಿಟ್ಟು ಬೇಕು, ಚಲೋ ತುಪ್ಪ ಬೇಕು, ಸಕ್ಕರೆ ಬೇಕು, ಮತ್ತೊಂದಿಷ್ಟು ನೀವು ಏನೇನು ಹಾಕ್ತಿರಲ್ರಿ, ಏನೋ ಒಬ್ಬರು ಜಾಜಿಕಾಯಿ ಹಾಕ್ತಾರ, ಒಬ್ರು ಯಾಲಕ್ಕಿ ಹಾಕ್ತಾರ, ಅಷ್ಟ್ ಹಿಂಗೆಲ್ಲ ಬೇಕ್ರಿ ಅಂತ ಅವ ಸಾವುಕಾರಿಗೆ ಹೇಳಿದ. ಸಾವುಕಾರ ಅಂದ, ಹಂಗಾರ ನಿನ್ಗೆ ಬರ್ತೈತೇನೋ ಬಹುಶಃ ಅಂತಂದು, ಅವ್ ಎಷ್ಟೆಷ್ಟು ಬೇಕು ಕೇಳಪ್ಪ ಕೊಡ್ತೀನಿ, ಮತ್ತೆ ಬೇಷನ್ ಉಂಡಿ ಮಾಡ್ಬೇಕು ನೋಡು. ಯಾವಾಗ ಮಾಡಿವೋ ನಮ್ಗೆ ಗೊತ್ತಿಲ್ಲ, ನಿನ್ ಮಾಡಕ್ ಬರ್ತೈತಿ ಐತಿಲ್ಲೋನು ಗೊತ್ತಿಲ್ಲ, ಒಟ್ಟು ಉಂಡಿ ಮಾತ್ರ ಬಹಳ ಚಲೋ ಮಾಡ್ಬೇಕು ನೋಡು ಅಂತೇಳಿ ಹೇಳಿಬಿಟ್ಟ ಸಾವುಕಾರ. ಇವಾಗ ಹ್ಞೂನ್ರಿ ಸಾವುಕಾರ, ಹ್ಞೂನ್ರಿ ಸಾವುಕಾರ. ಸಾವುಕಾರ ಹೆಂಗಂತಾರ ಕೇಳ್ಬೇಕಲ್ರಿ? ಹ್ಞೂನ್ರಿ ಸಾವುಕಾರ ಅಂದ ಸಾವುಕಾರ ಕಡ್ಲಿ ಹಿಟ್ಟು ಕೊಟ್ಟ, ಅದು ಸಕ್ಕರೆ ಕೊಟ್ಟ, ತುಪ್ಪ ಕೊಟ್ಟ, ಎಲ್ಲವನ್ನ ಕೊಟ್ಟ. ಅದನ್ನೆಲ್ಲವನ್ನ ತೆಗೆದುಕೊಂಡು ಬಹಳ ಬಿಸಿರುವಂತ ಕಡ್ಲಿ ಹಿಟ್ಟು ಅಂತ ತೆಗೆದುಕೊಂಡು ಅದ್ರೊಳಗ ತುಪ್ಪ ಸಕ್ಕರೆ ಎಲ್ಲ ಬಿಸಿ ಮಾಡಿ ಹಾಕಿ, ಬಹಳ ಚಲೋ ತುಪ್ಪವನ್ನು ಹಾಕಿ, ಜಾಸ್ತಿ ತುಪ್ಪವನ್ನು ಹಾಕಿ ಬಹಳ ಚಲೋ ಬೇಷನ್ ಉಂಡಿ ಮಾಡಿದ ನೋಡ್ರಿ. ಅವ ನಿಮಗ್ ಗೊತ್ತಿರ್ಲಿ, ಆ ಬೇಷನ್ ಉಂಡಿ ನೋಡಿದ್ರನ ಬಾಯಾಗ ನೀರು ಬಿಡಬೇಕು, ಅಷ್ಟು ಚಲೋ ಉಂಡಿ ಮಾಡಿ. ಆ ಬೇಷನ್ ಉಂಡಿ ನೋಡಿದ್ರನ ಹೊಟ್ಟೆ ತುಂಬಬೇಕು, ಅಷ್ಟು ಚಲೋ ಉಂಡಿಯನ್ನ ಹದವಾಗಿ ಮಾಡಿದ. ಯಾರು? ಆಳ ಮನುಷ್ಯ. ಮಾಡಿದ ನಂತರ ಸಾವುಕಾರಿಗೆ ತಂದು, ನೋಡ್ರಿ ಸಾವುಕಾರ ಉಂಡಿ ಹಿಂಗಾಗ್ಯಾವ ಅಂತಂದ. ಸಾವುಕಾರ ನೋಡಿದ ಉಂಡಿ, ಏನು ಭಾರಿ ಮಾಡಿಯಪ್ಪ, ಮಾಡಿದ್ರ ಮಾಡ್ಬೇಕು, ನೋಡಿದ್ರನ ಹೊಟ್ಟೆ ತುಂಬಿದಂಗ ಆತಲ್ಲ ಅಂತವ ಅಂದ ಸಾವುಕಾರ. ಆ ನಂತರ ಮುಂದ ಸಾವುಕಾರರಂತಿಲ್ಲ ಏನ್ ವಿಚಾರ ಬರ್ತೋ ಗೊತ್ತಿಲ್ಲ. ಮೊದಲ ಅವ ಜಿಪ್ಪನ್ ಸಾವುಕಾರ ಅವ ಏನಂದ, ಆ ಉಂಡಿ ಮಾಡ್ಯಾರ, ಈ ಟೈಮ್ ಆಗ್ಯದ, 10 ಮುಗಿಯದ, 7-8 ಗಂಟೆ ಆಗ್ಯದ, ಮನಿ ಒಳಗೆ ಬೇರೆ ಆ ಸಾವುಕಾರನ ಹೆಂಡತಿ ಇಲ್ಲ, ಒಂದಿಷ್ಟು ಚಲೋ ಉಂಡಿ ಆಸೆ ಪಟ್ಟು ಮಾಡ್ಯಾರ, ಉಂಡಿ ತಿಂದು ಮಲ್ಕೋಬೇಕಲ್ರಿ ಒಂದಿಷ್ಟ ಸಂತೋಷದಿಂದ ಖುಷಿಯಿಂದ, ಹೌದಲ್ರಿ? ಅವ ಸಾವುಕಾರ ಅಂತಿಲ್ಲ ಏನ್ ವಿಚಾರ ಬರ್ತಂದ್ರ ಅವ ಏನಂದಂತ ಆಳ ಮನುಷ್ಯನಿಗೆ, ಇಲ್ಲ ಈ ಉಂಡಿ ಅವ ಆಳ ಮನುಷ್ಯನಿಗೆ 1-2 ಕೊಟ್ಟಿದ್ದಂದ್ರೆ ಅವ ತಿಂತಿದ್ದ, ಅಂತರ ಸಾವುಕಾರ ಎಷ್ಟಾಗಿ ತಿಂದು ಉಳಿದು ತೆಗೆದಿಟ್ಕೋಬಹುದಾಗಿತ್ತು, ಏನು ತೊಂದರೆ ಇದ್ದಿದ್ದಿಲ್ಲ. ಅವ ಏನ್ ಮಾಡ್ತಾನ, ಆ ಉಂಡಿಯನ್ನ ಆ ಆಳ ಮನುಷ್ಯನಿಗೆ ಕೊಡ್ಲಾರ್ದ ಅವ ಏನ್ ಹೇಳ್ತಾನ ಆಳ ಮನುಷ್ಯನಿಗೆ, ಬಾಳ ಅದ್ರಿ ಇವ ಬೇಷನ್ ಉಂಡಿ ನೀವು ಎಷ್ಟು ತಿನ್ಬೋದು? ಎಷ್ಟು ತಿನ್ಬೋದು ಇವ? ನೀವು ಎಷ್ಟು ತಿನ್ಬೋದು ಬೇಷನ್ ಉಂಡಿ? 1 ತಿಂದಿರಿ, 2 ತಿಂದಿರಿ, ಮುಗಿತು. ಅದು ಸಿಹಿಯಾಗಿರ್ತದ, ಭಾಳ ತಿನ್ನಕ ಆಗೋದಿಲ್ಲ, ಹೌದಲ್ರಿ? ಅವ ಸಾವುಕಾರ ಆ ಆಳ ಮನುಷ್ಯನಿಗೆ 1-2 ಕೊಟ್ಟಿದ್ರ ಅವ ತೃಪ್ತಿ ಪಟ್ಟು ಬಿಡ್ತಿದ್ದ. ಅವ ಏನ್ ವಿಚಾರ ಮಾಡ್ತಾನ, ಆ ಬೇಷನ್ ಉಂಡಿ ಆಳ ಮನುಷ್ಯನಿಗೆ ಹೇಳ್ತಾನ, ನೋಡಪ್ಪ ಆಳ ಮನುಷ್ಯ, ಬೇಷನ್ ಉಂಡಿ ಭಾಳ ಚಲೋ ಮಾಡೀವಿ, ಚಲೋ ಮಾಡಿ ಈಗ ಈ ಉಂಡಿ ತಿನ್ನೋದು ಬೇಡ, ಈಗ ಸುಮ್ ಹಂಗ ಇಬ್ಬರು ಕೂಡ ಏನ್ ಮಾಡೋನು, ನೀರು ಕುಡಿದು ಮಾಡ್ಕೊಳ್ಳು, ಮುಂಜಾನೆ ಎದ್ದು ತಿನ್ನು ಅಂತ ಹೇಳಿದವ. ಎಷ್ಟು ವಿಚಿತ್ರ ನೋಡ್ರಿ, ಹೌದಲ್ರಿ? ಮುಂಜಾನೆ ಎದ್ದು ಉಂಡಿ ತಿನ್ನೋನು ಅಂತ ಹೇಳ್ದ. ಉಂಡಿ ನೋಡಿದ್ರೆ ಎಷ್ಟು ಭಾರಿ ಉಂಡಿ ಆಗ್ಯಾವ, ತಿನ್ಬೇಕಂತ ಇಷ್ಟಪಟ್ಟ ಮಾಡ್ಯಾರ. ಈಗ ತಿನ್ನೋ ಟೈಮ್ದಾಗ ಬಿಟ್ಟು ಮುಂಜಾನೆ ತಿನ್ನು ಅಂತ ಇವ ಸಾವುಕಾರ ಇದ್ದ, ಆ ಮನುಷ್ಯ ಹೇಳ್ತಾನ. ಅವ ಸಾವುಕಾರ, ಮತ್ ಸಾವುಕಾರ ಹೆಂಗ್ ಹೇಳ್ತಾರ ಹಂಗೆ ಕೇಳ್ಬೇಕಲ್ರಿ, ಅವ ಆಳ್ ಮನುಷ್ಯರು ಕೇಳ್ಬೇಕಲ್ರಿ. ಅವ ನೀವು ಸಾವುಕಾರ ಹೆಂಗ್ ಹೇಳ್ತೀರಿ? ಹಂಗಾರಿ ಹ್ಞೂರಿ ಸಾವುಕಾರ ಅಂತ ಇವ ಅಂದ. ಆನಂತರ ಅವ ಆ ಸಾವುಕಾರ ಅಂತಾನಂತ ಆಳ್ ಮನುಷ್ಯನಿಗೆ, ನೋಡಪ್ಪ ಇದು ಮುಂಜಾನೆ ಆದ್ರೂ ಹಂಗ ತಿನ್ನಾಕ್ ಬರಂಗಿಲ್ಲ, ಇದಕ್ಕೊಂದು ಷರತ್ ಐತಿ ಅಂದವ್. ಷರತ್ ಅಂದ್ರೆ ಜಿದ್ ಐತಿ ಅಂದವ್. ಏನು ಜಿದ್ರಿ ಸಾವುಕಾರ ಅಂತ ಇವ ಆ ಮನುಷ್ಯ ಸಾವುಕಾರ ಕೇಳಿದ. ಸಾವುಕಾರ ಅಂದ, ನೋಡಪ್ಪ ಈಗ ನಾನು ನೀರು ಕುಡಿದು ಮಲ್ಕೊಂಡ ನಂತರ ರಾತ್ರಿ ಮಲ್ಕೊಂಡಂತ ಸಮಯದೊಳಗ ನಮ್ಮ ಕನಸಿನೊಳಗ
ಅಂದ್ರ ಸ್ವಪ್ನದೊಳಗ ಕನಸು ಬೀಳ್ತಾವಲ್ಲ, ಆ ಕನಸ ಬಹಳ ಚಲೋ ಒಳ್ಳೆ ಕನಸು ಬಿತ್ತು ಅಂದ್ರ ಈ ಬೇಷನ್ ಉಂಡಿ ಅವ್ರು ತಿನ್ನೋದು. ಯಾರಿಗೆ ಬಹಳ ಕೆಟ್ಟ ಕನಸುಗಳು ಬೀಳ್ತಾವಲ್ಲ ಅವರಿಗೆ ಈ ಬೇಷನ್ ಉಂಡಿ ಇಲ್ಲ ಅಂತ ಹೇಳಿಬಿಟ್ಟ. ಹಿಂಗೆ ಹೇಳಿದ ನಂತರ ನಿಮಗ್ ಗೊತ್ತಿರ್ಲಿ, ಇವ್ ಆಳ ಮನುಷ್ಯನಿಗೆ ಒಂಥರ ದಿಗಿಲು ಹಿಡ್ದಂಗ ಬಿಡ್ತೀವಿ ಇವನಿಗೆ. ವಿಚಾರ ಮಾಡ್ರಿ, ನೀವ್ ಯಾರ್ತಿ ಕೇಳ್ಕೊತೀರಿ ಮಾತನ್ನ? ಅಕ್ಕ ಮಾದೇವಿ ಚೆನ್ನ ಮಲ್ಲಿಕಾರ್ಜುನ ಹತ್ರ ಕೇಳಿದ್ದು. ನೀವ್ ಯಾರ್ತಿ ಕೇಳ್ತೀರಿ? ಕೇಳಿರಿ? ಯಾರ್ತಿ ಕೇಳಿರಿ? ಇಲ್ಲ, ಇನ್ನ ಇದು ಮತ್ ನಾವು 84 ಲಕ್ಷ ಜೀವರಾಶಿಗಳಾಗಿ ಈ ರಿಬ್ಯೂನು ಆಗಿ ಅದು ಇದಾಗಿ ಹುಟ್ಟಿ ಬರ್ಬೇಕಂತ ವಿಚಾರ ಮಾಡಿ ಅಂತ ಹೇಳ್ತೀರ ನೀವು? ಇಲ್ಲಲ್ರಿ, ಸಾಕಲ್ಲ ಈ ಮಾನವ ಜನ್ಮ. ಈ ಮಾನವ ಜನ್ಮವನ್ನ ಇನ್ನು ಹಿಂದಾಗಿ ಬಂದಿರುವಂತ ಜನ್ಮಗಳೆಲ್ಲವೂ ಸಾಕು. ಇನ್ನು ಏನಾಗಬೇಕು? ಪರಮಾತ್ಮನ ಸದ್ಗುರುವಿನ ಕೃಪೆಗೆ ಪಾತ್ರ ಆಗಬೇಕು ನಾವು. ಆಗಿ ಈ ಜನ್ಮವನ್ನು ಏನ್ ಮಾಡ್ಕೊಳ್ಬೇಕು? ಸ್ವಾರ್ಥಕ ಮಾಡ್ಕೊಳ್ಬೇಕು. ಈ ಜನ್ಮವನ್ನು ಏನ್ ಮಾಡ್ಕೊಳ್ಬೇಕ್ರಿ? ಮೋಕ್ಷವನ್ನು ಪಡ್ಕೊಳ್ಬೇಕು. ಮತ್ತ ಅದನ್ನ ಬಿಟ್ಟು ಈ ಜನ್ಮದೊಳಗ ನಾವು ಕಷ್ಟಗಳನ್ನ ಬರ್ತಾವ, ತ್ರಾಸಗಳು ಬರ್ತಾವ, ನೋವುಗಳು ಬರ್ತಾವ, ತೊಂದರೆಗಳು ಬರ್ತಾವ, ನಮ್ಮ ಜೀವನ ಹಂಗದ ಹಿಂಗದ ಅಂತೇಳಿ ಅನ್ಕೊಂತ ಕೂತೀವಂದ್ರ, ಅದು ಬಿಡ್ರಿ ಇನ್ನೊಬ್ಬರ ಜೀವನಕ್ಕೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತ ಹೇಳಿ ಅನ್ಕೊಂತ ಕೂತೀವಂದ್ರ ಅದು ಚಂದ ಬರಂಗಿಲ್ಲಲ್ರಿ. ಅದಕ್ಕ ಒಂದು ವಿಚಾರ ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ. ಯಾರು ನಮಗೆ ಚುಚ್ಚಿ ಮಾತಾಡ್ತಾರಲ್ಲ, ಅವ್ರನ್ನ ನಾವು ಮೆಚ್ಚಿ ಮಾತಾಡಬೇಕು. ಏನ್ ಮಾಡ್ಬೇಕ್ರಿ? ಯಾರು ನಮಗೆ ಚುಚ್ಚಿ ಮಾತಾಡ್ತಾರಲ್ಲ ಅವರಿಗೆ ನಾವು ಮೆಚ್ಚಿ ಮಾತಾಡಬೇಕು. ಯಾರು ನಮ್ಮನ್ನ ಹೀಯಾಶಿ ಮಾತಾಡ್ತಾರಲ್ಲ ಅವ್ರ ಜೊತೆ ನಾವು ಹಿತವಾದ ಮಾತುಗಳನ್ನ ಮಾತನಾಡಬೇಕು. ನಿಮಗೆ ಗೊತ್ತಿರ್ಲಿ, ಚುಚ್ಚಿ ಮಾತಾಡೋರ ಜೊತೆ ನಾವು ಮೆಚ್ಚಿ ಮಾತಾಡಿದ್ವು ಅಂದ್ರ, ಯಾರು ನಮ್ಗೆ ಹೀಯಾಶಿ ಮಾತಾಡ್ತಾರಲ್ಲ ಅವ್ರ ಜೊತೆ ನಾವು ಹಿತವಾದ ಮಾತುಗಳನ್ನ ಮಾತಾಡಿದ್ವು ಅಂದ್ರ ಮ್ಯಾಲ ಕುಂತ ಪರಮಾತ್ಮ ನಮಗ ಮೆಚ್ಚತಾನ, ನಮಗೆ ಹಿತವನ್ನ ಬಯಸ್ತಾನ ಅಂತ ಸತ್ಯ ನಿಮಗೆ ಗೊತ್ತಿರ್ಬೇಕು. ನೋಡ್ರಿ, ಈ ಸತ್ಯ ನಮಗ್ ಗೊತ್ತಿರಬೇಕು. ಹಂಗ ಏನ ಬೇಕಾದ್ರೂ ನಮಗ ಜೀವನದಾಗ ಆಗ್ಲಿ, ಆದ್ರ ನಾವು ಇನ್ನೊಬ್ರಿಗೆ ಒಳ್ಳೆಯದನ್ನ ಬಯಸುದು, ಇನ್ನೊಬ್ರಿಗೆ ನಾವು ಹಿತವನ್ನ ಬಯಸುದು. ಅವಾಗ ಮಾತ್ರ ಪರಮಾತ್ಮ ಏನು ಮಂಗಲಾದೇವಿ, ಚನ್ನಸಂಗಮೇಶ್ವರು, ಗುರುಗಳು ಇವರೆಲ್ಲರೂ ಸೀತಿ ಏನ್ ಮಾಡ್ತಾರಂದ್ರ ನಮಗ್ ಹರಿಸ್ತಾರ, ನಮಗ್ ಒಳ್ಳೇದಾಗಲಿ ಅಂತ ಹೇಳ್ತಾರ. ಅದನ್ನ ಬಿಡ್ತೀವಿ ನಾವು. ನಮ್ಮ ಜೀವನ ಸ್ವಾರ್ಥಕ್ ಮಾಡ್ಕೊಳ್ಬೇಕಂದ್ರ ಗುರುವಿನ ಸನ್ನಿಧಾನದೊಳಗಿರ್ಬೇಕ, ಒಳ್ಳೇದನ್ನ ಕೇಳಬೇಕ, ಒಳ್ಳೇದನ್ನ ತಿಳ್ಕೊಳ್ಬೇಕ, ಒಂದಿಷ್ಟು ಪುಣ್ಯ ಕಾರ್ಯಗಳನ್ನ ಮಾಡಬೇಕ. ಹೌದಲ್ರಿ? ಈಗ ನೀವೆಲ್ಲ ವಿಚಾರ ಮಾಡ್ರಿ, ನೀವು ಮನೆಯೊಳಗ ಬಂಗಾರ ಇರ್ತದ, ಹೌದಲ್ರಿ, ಬೆಳ್ಳಿ ಇರ್ತದ, ಒಂದಿಷ್ಟು ಆಸ್ತಿ ಇರ್ತದ, ಚಲೋ ಮನೆ, ಕಾರು, ಇವೆಲ್ಲ ಸಂಪತ್ತು ನಿಮ್ಮ ಮನೆಯೊಳಗ ಹಣ ಎಲ್ಲ ಇರ್ತೈತಿ ಅಲ್ರಿ. ಇವನ್ನೆಲ್ಲ ಏನ್ ಮಾಡ್ತಿರ್ತೀರಿ ನೀವು? ಇದನ್ನೆಲ್ಲವನ್ನ ಕೌಲ ಮಾಡ್ತಿರ್ತೀರಿ. ಇದನ್ನೆಲ್ಲ ನೀವು ಕೌಲ ಮಾಡ್ಕೊತಿರ್ತೀರಿ. ಏನು ನಿಮ್ಮನ್ನ ಯಾವ್ದು ಕೌಲ ಮಾಡ್ತೈತಿ ವಿಚಾರ ಮಾಡಿರಿ? ಅವೆಲ್ಲ ನಿಮ್ ಕೌಲ ಮಾಡ್ತಾವನ್ರಿ? ಕೌಲ ಮಾಡ್ತಾವ? ಇಲ್ಲ, ಮಾಡೋದಿಲ್ಲ. ನಿಮ್ಮನ್ನ ಯಾವ್ದು ಕೌಲ ಮಾಡ್ತೈತಿ ಅಂದ್ರ, ನೀವು ಗಳಿಸಿರುವಂತ ಹಣ ನಿಮ್ಮನ್ನ ಕೌಲ ಮಾಡೋದಿಲ್ಲ. ನೀವು ಗಳಿಸಿರುವಂತ ನಿಮ್ಮ ಮನೆಯೊಳಗಿರುವಂತ ಯಾವುದೇ ರೀತಿಯಾದಂತ ಸಂಪತ್ತು ನಿಮ್ಮನ್ನ ಕೌಲ ಮಾಡೋದಿಲ್ಲ. ಅದನ್ನ ನೀವು ಕೌಲ ಮಾಡ್ತೀರಿ. ನಿಮ್ಮನ್ನ ಯಾವ್ದು ಕೌಲ ಮಾಡ್ತೈತಿ ಅಂದ್ರ, ನೀವು ಮಾಡಿರುವಂತ ಒಳ್ಳೆತನ ನಿಮ್ಮನ್ನ ಕೌಲ ಮಾಡ್ತದ. ನೀವು ಮಾಡಿರುವಂತ ದಾನ ಧರ್ಮಗಳು ನಿಮ್ಮನ್ನ ಕೌಲ ಮಾಡ್ತಾವ. ನೀವು ಮಾಡಿರುವಂತ ಎಲ್ಲ ಪುಣ್ಯ ಕಾರ್ಯಗಳು ಏನ್ ಮಾಡ್ತಾವ? ನೀವು ಒಳ್ಳೆಯದು ಓದಿದ್ರಿ ಅಂದ್ರ, ಒಳ್ಳೆ ವಿದ್ಯೆ ಸಂಪಾದನೆ ಮಾಡ್ರಿ ಅಂದ್ರ, ಇವೆಲ್ಲವೂ ಏನ್ ಮಾಡ್ತಾವಂದ್ರ ದಾನ ಧರ್ಮ, ಒಳ್ಳೆತನ, ಒಳ್ಳೆಯದ ಬಯಸುವುದು, ಒಳ್ಳೆಯ ವಿದ್ಯಾಭ್ಯಾಸ, ಎಲ್ಲರಿಗೂ ಹಿತವನ್ನ ಬಯಸುವುದು, ಸಕಲ ಜೀವಗಳಿಗೂ ಲೇಸನ್ನ ಬಯಸುವುದನ್ನ ನೀವು ಮಾಡಿದ್ರಿ ಅಂದ್ರ ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ನಿಮ್ಮನ್ನ ಕೌಲ ಮಾಡ್ತಾವ. ವಿಚಾರ ಮಾಡ್ರಿ. ಅದಕ್ಕಾಗಿ ನೀನು ಬದುಕಿನೊಳಗ ನಾವು ರೊಕ್ಕ ಸಂಪತ್ತು ಎಲ್ಲ ಗಳಿಸು ಗುಮ್ಮನಿಯಾಗ ಏನ್ ಮಾಡ್ತೀವಿ ಅಂದ್ರ ಇದು ಒಳ್ಳೇದನ್ನ ವಿಚಾರ ಮಾಡಂಗಿಲ್ಲ. ನೋಡ್ರಿ, ಇದು ನಮ್ಮ ಕಣ್ಣು ಮುಂದೆ ಬರೋದಿಲ್ಲ. ನೀ ಧನವನ್ನ ಸಾಕಷ್ಟು ಸಂಪಾದನೆ ಮಾಡಬಹುದು. ಏನ್ ಹೇಳ್ರಿ? ಧನ ಅಂದ್ರೆ ಏನು? ರೊಕ್ಕ. ನೀ ಧನವನ್ನ ಸಾಕಷ್ಟು ಸಂಪಾದನೆ ಮಾಡಬಹುದು, ಆದರೆ ನೀನು ನಿಧನವನ್ನ ತಪ್ಪಿಸಕ್ಕಾಗೋದಿಲ್ಲ. ಸಾಕಷ್ಟು ಧನವನ್ನ ಸಂಪಾದನೆ ಮಾಡ್ಬೋದು, ಆದ್ರ ಏನು ತಪ್ಸಕ್ಕಾಗೋದಿಲ್ಲ? ನಿಧನವನ್ನ ಆಗೋದಿಲ್ಲ. ಅದಕ್ಕೆ ನೀ ಎಷ್ಟು ಗಳಿಸಿದ್ರು ಸಹಿತ ಅದು ವ್ಯರ್ಥ ಅನ್ನೋದನ್ನ ನೀ ತಿಳ್ಕೊಳ್ಬೇಕು. ಎಷ್ಟು ಗಳಿಸಿದ್ರು ಸಹಿತ